ಈಗ ಮತ್ತೊಂದು ಪತ್ರಿಕೆಯನ್ನು ನೋಡೋಣ. ಈಗ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. ಜೂಲಿಯಟ್ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆಸ್ ಎ ಆನ್ಸರ್ ರಿಚ್ ಜುವೆಲ್. In the poem On Children, the poet says that parents may house the bodies of their children but not their souls. Option C. In a sunny morning, the name of the villa where the silver maiden stayed was called. Name of the villa, Maricela. In the poem When You Are Old, love fled and hid his face amid a crowd of stars. In the lesson The Gardener, the old man's eyes were suffused with native intelligence. In the poem Heaven If You Are Not Here on Earth, the tender sunshine leans on verdant gardens. Consider the two statements from the lesson Japan and Brazil through a traveler's eye and answer the question that follow. Statement: motor cars are extremely expensive in Brazil. Reason: import duties are crippling and murderous. Illi, which is the correct? Both the statement and reason are true. Answer D. ಆದ ಕಾರಣ ಮೋಟರ್ ಕಾರ್ಸು ಬ್ರೆಜಿಲ್ನಲ್ಲಿ ಕಾಸ್ಟ್ಲಿ ಆಗಿದ್ದಾವೆ, ಯಾಕಂದರೆ ಇಂಪೋರ್ಟ್ ಡ್ಯೂಟೀಸ್ ಎಲ್ಲ ಬಹಳಷ್ಟು ಕಾಸ್ಟ್ಲಿ ಇದಾವೆ ಅಂತೆ. ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡ್ರಸ್ ಅಂತ ಹೇಳ್ತಾರೆ ಅದಕ್ಕೆ. ಮ್ಯಾಚ್ ದ ಕಾಲಮ್ ವಿತ್ ದಿ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ದ ಲೆಸನ್ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ನೋಡಿ, ಯಾವುದೇ ಒಂದು ಲೆಸನ್ನಿಂದ ಈ ರೀತಿ ಕೇಳ್ತಾರೆ. ಸಾಮಾನ್ಯವಾಗಿ ಒಂದೆರಡೇ ಲೆಸನ್ನು ಈ ಬಿಲೀವ್ ಇನ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನೋದ್ರಿಂದನೇ ಕೇಳೋದು ಜಾಸ್ತಿ. ಗ್ರಿಮ್ಸ್ ಫೇರಿ ಟೇಲ್ಸ್, ಟೇಲ್ಸ್ ಇನ್ ಇಂಗ್ಲಿಷ್ ವರ್ಷನ್, ಡೋನಾ ಲೆವನೋರ್, ಬೋರ್ಗ್ಸ್ ಮದರ್, ದ ಒಡಿಸ್ಸಿ, ಹೋಮರ್. ಇಲ್ಲಿ ಕೆಳಗಡೆ ಆನ್ಸರು ಕಾಣ್ತಾ ಇದೆ ನಿಮಗೆ, ನೋಡ್ತಾ ಇದ್ದೀರಾ. ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ದಟ್ ಲೆಡ್ ಮಾರ್ಕಸ್ ಐಬೆ ಟು ಬಿಕಮ್ ದ ಕಲ್ಚರ್ ಮಿನಿಸ್ಟರ್. ಇಲ್ಲಿ ನೋಡಿ, ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅಷ್ಟು ಒಮ್ಮೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದು ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್? ನೀವು ಈ ಲೆಸನ್ನಲ್ಲಿ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಕೂಡ ನೋಡ್ಕೋಬೇಕು. ನೋಡಿ, ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಏನಂತಂದರೆ, ನಾಟ್ ಟು ಸಕ್ಸಸ್ಫುಲ್ ಮಿಷನ್ ಸ್ಕೂಲ್ ಟೀಚರ್, politics came to village, wisely joined politics, got elected in elections and became cultural minister. Culture minister. Idu correct sequence. Water knows the righteous a range of karma chedu suvartamma. Next question. Fill in the blanks with the passive form of the verb given in the brackets. Monaco was called a toy kingdom. A murder commit antide. Committed, was committed. ನೋಡಿ, ಹೆಚ್ಚಿಗೆ was ಬರುವಾಗ ಕೇಳ್ತಾರೆ. Was committed in that kingdom. The criminal was sentenced. ನೋಡಿ, ಏನಿದೆ ಆನ್ಸರ್? was sentenced to death by the judges. But the kingdom had no resources to execute the criminal. So the criminal was asked to run away. ನೋಡಿ, ಎಷ್ಟು ಸಿಂಪಲ್. ಇಷ್ಟು ಮಾಡಿದರೆ ನಿಮಗೆ 3 ಮಾರ್ಕ್ಸ್ ಸಿಗ್ತವೆ. ವಾಸ್ ಕಮಿಟೆಡ್, ವಾಸ್ ಸೆಂಟೆನ್ಸ್ಡ್, ವಾಸ್ ಆಸ್ಕ್ಡ್. ಎಲ್ಲ ಕ್ವಶನ್ ಪೇಪರ್ನಲ್ಲೂ ಸೇಮ್ ಇರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ನೋಡಿ, 2 ಮಾರ್ಕ್ಸ್. ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಇದು ಮಾಡಿದರೆ, ದ ಟ್ರಾಫಿಕ್ ಇನ್ ದ ಬಿಗ್ ಸಿಟೀಸ್ ಈಸ್ ಇನ್ಕ್ರೀಸಿಂಗ್ ಬೈ leaps and bounds day by day. It has become difficult for the commuters to keep one's shirt on when they are caught in a ಟ್ರಾಫಿಕ್ ಜಾಮ್. ನೋಡಿ, ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ನಿಮ್ಮ ಇದರಿಂದನೇ ಇರುತ್ತೆ, ವರ್ಕ್ ಬುಕ್ನಿಂದನೇ. ಅಲ್ಲಿ ಇದನ್ನು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಆರಾಮಾಗಿ ನೀವು ಬರೀಬಹುದು. ಒಂದನೇದು ಲೀಪ್ಸ್ ಆ್ಯಂಡ್ ಬಾಂಡ್ಸ್, ಎರಡನೇದು ಟು ಕೀಪ್ ಒನ್ ಶರ್ಟ್ಸ್ ಆನ್. ಟು ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ ಸೈಡ್ ಎ ವಿತ್ ದ ನೌನ್ ಫ್ರೇಸಸ್ ಇನ್ ಸೈಡ್ ಬಿ ದೇ ರೆಫರ್ ಟು. ನೋಡಿ, ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ದ ಕಾಲೇಜ್ ಡೇ ವಾಸ್ ಹೆಲ್ಡ್ ಇನ್ ದ ಕಾಲೇಜ್ ಆಡಿಟೋರಿಯಂ ವೇರ್ ದ ಸ್ಟೂಡೆಂಟ್ಸ್ ವೇರ್ ಸೀಟೆಡ್ ಇನ್ ದರ್ ಬೆಸ್ಟ್ ಡ್ರೆಸ್ಸಸ್. ದ ಚೀಫ್ ಗೆಸ್ಟ್ ಹೂ was a folk singer entertained the students with her rhythmic songs which the students enjoyed a lot. They participated in various cultural activities. The college day concluded with a cultural program by the teachers. It was memorable day in the students life. ಇಲ್ಲಿ ಈ ಒಂದು ಪ್ಯಾರಾಗ್ರಾಫಿಗೆ ಸಂಬಂಧಿಸಿದ ಹಾಗೆ ನೌನ್ ಮತ್ತು ನೌನ್ ಫ್ರೇಸಸ್ ಇರ್ತವೆ. ಇಲ್ಲಿ ನೋಡಿ, ಇಲ್ಲಿ ಆನ್ಸರ್ ಕೊಡಲಾಗಿದೆ. ವೇರ್ ಕಾಲೇಜ್ ಆಡಿಟೋರಿಯಂ, ಹೂ ಚೀಫ್ ಗೆಸ್ಟ್. ನೋಡಿ, ಎಲ್ಲಿತ್ತು? ಕಾಲೇಜ್ ಆಡಿಟೋರಿಯಂಲಿ. ಯಾರು? ಚೀಫ್ ಗೆಸ್ಟು. ವಿಚ್ ರಿದಮಿಕ್ ಸಾಂಗ್ಸ್. ದೇ ಯಾರು? ಸ್ಟೂಡೆಂಟ್ಸ್. ಇಟ್ ಕಾಲೇಜ್ ಡೇ. ನೀವು ಮೀನಿಂಗ್ ಆದರೆ ನೀವು ಕರೆಕ್ಟಾಗಿ ಬರಿಬೋದು. ಈಗ ಪಾರ್ಟ್ ಏನು ನೋಡಿದ್ವಿ, ಇನ್ನೊಂದು
ಪೇಪರನ್ನು ನೋಡೋಣ. ನೋಡಿ, ಅಕಾರ್ಡಿಂಗ್ ಟು ರೋಮಿಯೋ, ಹೂಸ್ ಬ್ಯೂಟಿ ಇಸ್ ಟೂ ರಿಚ್ ಫಾರ್ ಯೂಸ್? ಜೂಲಿಯಟ್ಸ್. ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಡ್ಯಾಶ್ ಇನ್ ಟೂ ಡಿಯರ್? ಎಲ್ಲಿ? ಮೊನಾಕೋ. Tapovan, the essay mentioned in the article by Vandana Shiva, is written by Rabindranath Tagore. Identify the statement which is true with reference to the play A Sunny Morning. ಇಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಸನ್ನಿ ಮಾರ್ನಿಂಗಿಗೆ ರೆಫರೆನ್ಸ್ ಆಗಿ? 3 priests have occupied Gonzalez's regular bench. ಇದು ಸರಿಯಾದ ಸ್ಟೇಟ್ಮೆಂಟ್. ಇನ್ನು ಮುಂದಿನ ನೋಡಿ, ದ ಸ್ಪೀಕರ್ ಇನ್ ವೆನ್ ಯು ಆರ್ ಓಲ್ಡ್ ಲವ್ಸ್ ದ ಡ್ಯಾಶ್ ಇನ್ ಹಿಸ್ ಲೇಡಿ ಲವ್? Pilgrim Soul. Pilgrim Soul. Read the following statement with reference to the story The Gardener and answer. Nodi, statement. A few days after Tamanna left his village, Basvaya passed away. Reason, Basvaya had no more reason to live. Both statements and reason are true. Answer C. The pavements of Dash City are decorated with beautiful black mosaics according to Mike's. ನೋಡಿ, ಎಷ್ಟು ಸಾರಿ ಕೇಳಿದಾರೆ ಪೇಮೆಂಟ್ ಕೊಪೆಕಾಬಾನಾದಲ್ಲಿ ಎದರಿಂದ ಡೆಕೋರೇಟ್ ಮಾಡಿದ್ರು ಅಂತ ಕೆಲವೊಮ್ಮೆ ಕೇಳಿದ್ದಾರೆ. ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸೈಕ್ಸ್ ಎಲ್ಲಿ, ಯಾವ ಸಿಟಿಯಲ್ಲಿ ಅಂತ ಈಗ ಕೇಳಿದ್ದಾರೆ. ಅದನ್ನೇ ಟ್ವಿಸ್ಟ್ ಮಾಡಿ ಕೇಳ್ತಾ ಇರ್ತಾರೆ. ಐಡೆಂಟಿಫೈ ದ ಫಾಲ್ಸ್ ಸ್ಟೇಟ್ಮೆಂಟ್ ಇನ್ ರೆಫರೆನ್ಸ್ ಟು ದ ವೋಟರ್. ನೋಡಿ, ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ ಇದರಲ್ಲಿ? ರೂಫ್ ಕಾಸ್ಟ್ ಈಸ್ ವೋಟ್ ಫಾರ್ ಓನ್ಲಿ ಮಾರ್ಕಸ್ ಐಬೆ. ಇದು ರಾಂಗ್. ಇನ್ನು ಮ್ಯಾಚ್ ದ ಫಾಲೋವಿಂಗ್. ವೇರ್ ದೆರ್ ಇಸ್ ಅ ವೀಲ್, ಯಾವುದಾದ್ರೂ ಒಂದು ಇದರಿಂದ ಮ್ಯಾಚ್ ದ ಫಾಲೋವಿಂಗ್ ಅಂತ ಕೊಡ್ತಾರೆ. ಎಸ್ ಕನಕರಾಜನ್, ಓನರ್ ಆಫ್ ರ್ಯಾಮ್ ಸೈಕಲ್ಸ್. ಎನ್ ಕಣ್ಣಮ್ಮಾಲ್, ಅರಿವೋಲಿ ಸೆಂಟ್ರಲ್ ಕೋಆರ್ಡಿನೇಟರ್. ಫಾತಿಮಾ, ಸೆಕೆಂಡರಿ ಸ್ಕೂಲ್ ಟೀಚರ್. ಯೂಶ್ವಲಿ ನೀವು ಪಾತ್ರಗಳ ಬಗ್ಗೆ ತಿಳ್ಕೊಂಡಿರ್ಬೇಕು, ಯಾರು ಏನು ಅಂತ. ಮ್ಯಾಚ್ ಮಾಡಲಿಕ್ಕೆ ಯೂಶ್ವಲಿ ಅವನ್ನೇ ಕೊಡ್ತಾರೆ ಅವರು. ದ ಮಹತ್ ಸ್ಟ್ರಗಲ್ ಮೆನ್ಷನ್ಡ್ ಬೈ ಚಲ್ಲಪಳ್ಳಿ ಸ್ವರೂಪರಾಣಿ ಟುಕ್ ಪ್ಲೇಸ್ ಆಟ್, ಎಲ್ಲಿ ನಡೀತಿದ್ದು? ಚಾದರ್ ಟ್ಯಾಂಕ್. Fill in the blanks with the passive form of the verb given in the brackets. The cycling movement was initiated by Sheila Rani Chunkat in 1991. Many rural women in Pudukkottai were encouraged. ನೋಡಿ, ರೂರಲ್ ವುಮನ್ ಅಂತ ಇಲ್ಲಿ ಪ್ಲೂರಲ್ ಇರೋದ್ರಿಂದ ವೇರ್ ಅಂತ ಬಂತು. ವೇರ್ ಎನ್ಕರೇಜ್ಡ್ ಬೈ ಅರಿವೋಲಿ ಅಯ್ಯಕ್ಕಂ ಟು ಲರ್ನ್ ಸೈಕ್ಲಿಂಗ್. ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ವಾಸ್ ರಿಟನ್. ನೋಡಿ, ಕರೆಕ್ಟ್ ಇದೆ. ವಾಸ್ ರಿಟನ್ ಟು ಎನ್ಕರೇಜ್ ದೆಮ್. ನೋಡಿ, ವಾಸ್ ಇನಿಷಿಯೇಟೆಡ್, ವೆರ್ ಎನ್ಕರೇಜ್ಡ್, ವಾಸ್ ರಿಟನ್. ಇಷ್ಟು ಬರೆದ್ಬಿಟ್ರೆ ನಿಮ್ಗೆ 3 ಮಾರ್ಕ್ಸ್ ಸಿಗುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್. ನೋಡಿ, ಎಕ್ಸ್ಪ್ರೆಷನ್ಸ್ ಅನ್ನು ಕೊಟ್ಟಿದ್ದಾರೆ, ಅವನ್ನ ನೀವು ಚೂಸ್ ಮಾಡಿ ಹೇಳಬೇಕು. ದ ಡಾಕ್ಟರ್ ಸಜೆಸ್ಟೆಡ್ ದ ಡಯಾಬಿಟಿಕ್ ಪೇಷಂಟ್ಸ್ ಟು ಡ್ಯಾಶ್ ಟು ಫಾಲೋ ಪರ್ಟಿಕ್ಯುಲರ್ ಆರ್ಡರ್. ಕೀಪ್ ಇಟ್ ಇನ್ ಮೈಂಡ್ ಟು ಫಾಲೋ ಪರ್ಟಿಕ್ಯುಲರ್ ಆರ್ಡರ್ ಆಫ್ ಕನ್ಸ್ಯೂಮಿಂಗ್ ಡೈವರ್ಸ್ ಫುಡ್ ಐಟಮ್ಸ್. ದೆ ಫರ್ದರ್ ಆಸ್ಕ್ ದ ಪೇಷಂಟ್ ಟು ಗಿವ್ ಅಪ್ ದ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್. ನೋಡಿ, ಸಿಂಪಲ್ ಇದೆ. Read the following paragraph and match the pronouns in side A with noun phrases in side B they refer to. When Chandni entered the dance class, all her students greeted her with a smile. They gifted a book to her as it was her birthday. It was the autobiography of Pratima Bedi by name Time Pass. She is the founder of Nritya Grama, which is located near Hesarghata in Bangalore. ಇಲ್ಲಿ ಇದಕ್ಕೆ ಹೊಂದಿಸಿದ ಹಾಗೆ ಪ್ರೊನೌನ್ಸ್ ಕೇಳ್ತಾರೆ. ಹರ್ ಅಂದರೆ ಯಾರ್ದು, ಏನು? ಹರ್ ಅಂದರೆ ಚಾಂದನೀಸ್. ದೇ ಆರ್ ಇಲ್ಲಿ ಸ್ಟೂಡೆಂಟ್ಸ್. ಹರ್ ಅಂದರೆ ಯಾರ್ದು? ಚಾಂದನೀಸ್. ದೇ ಯಾರು? ಸ್ಟೂಡೆಂಟ್ಸ್. ಇಟ್ ಏನಿದಿಲ್ಲಿ? ಬುಕ್. ಶಿ ಅಂದರೆ ಯಾರು? ಪ್ರತಿಮಾ ಬೇಡಿ. ವಿಚ್? ನೃತ್ಯ ಗ್ರಾಮ. ನೋಡಿ, ಈ ರೀತಿ ನೀವು ಕರೆಕ್ಟಾಗಿ ಕಂಡುಹಿಡಬೇಕು. ಈಗ ಇನ್ನೊಂದು ಪೇಪರನ್ನು ನೋಡೋಣ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ದ ವರ್ಡ್ ಗ್ಯಾರಿಶ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಸನ್. ಇನ್ ದ ಸ್ಟೋರಿ ಟು ಡಿಯರ್ ಬಿಸ್ನೆಸ್ ಡಿಡ್ ದ ಕಿಂಗ್ಲೆಟ್ ಆಫ್ ಮೊನಾಕೋ ಮೊನೋಪೊಲೈಸ್ ಗ್ಯಾಂಬ್ಲಿಂಗ್. ನಿಮಗೆಲ್ಲ ಗೊತ್ತಿದೆ. ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಆಸ್ ದ ಹ್ಯಾಪನ್ ಇನ್ ದ ಲೈಫ್ ಆಫ್ ವಂದನಾ ಶಿವ. ನೋಡಿ, ಕರೆಕ್ಟ್ ಸೀಕ್ವೆನ್ಸ್ ಯಾವುದು? ಇಲ್ಲಿ ಒಂದೇ ಇದರಲ್ಲಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಇಲ್ಲಿ ಈ ರೀತಿ 4 ಸೀಕ್ವೆನ್ಸ್ ಇದೆ. ನೀವು ಅವರ ಒಂದು ಜೀವನದಲ್ಲಿ ನಡೆದ ಘಟನೆಗಳನ್ನು ತಿಳ್ಕೋಬೇಕು. ಇಲ್ಲಿ ಕರೆಕ್ಟ್ ಇದನ್ನು ಕೊಡಲಾಗಿದೆ ನೋಡಿ. ಹರ್ ಎಕಲಾಜಿಕಲ್ ಜರ್ನಿ ಸ್ಟಾರ್ಟೆಡ್ ಇನ್ ದ ಹಿಮಾಲಯಾಸ್. ಶಿ ಟುಕ್ ಪಾರ್ಟ್ ಇನ್ ದ ಹಿಮಾಲಯಾಸ್. ಶಿ ಟುಕ್ ಪಾರ್ಟ್ ಇನ್ ಚಿಪ್ಕೋ ಮೂವ್ಮೆಂಟ್. ಸ್ಟಾರ್ಟೆಡ್ ನವಧಾನ್ಯ ಮೂವ್ಮೆಂಟ್. ಸ್ಟಾರ್ಟೆಡ್ ನವಧಾನ್ಯ ಫಾರ್ಮ್. ಇಲ್ಲಿ ಕೆಳಗಡೆ ನೋಡಿ, ಅಂದರೆ ಆನ್ಸರ್ ಎ ಇಸ್ ದ ಕರೆಕ್ಟ್ ಒನ್. ಇದು ಕರೆಕ್ಟ್ ಒಂದು ಕ್ರೊನಾಲಜಿಕಲ್ ಆರ್ಡರ್. ನೆಕ್ಸ್ಟ್, ಇನ್ ಎ ಸನ್ನಿ ಮಾರ್ನಿಂಗ್ ವೆನ್ ಡೋನಾ ಲಾರಾ ಸೇಸ್ ಯುವರ್ ಸೈಟ್ ಮಸ್ಟ್ ಬಿ ಕೀನ್. ಶಿ, ಅದು ಮೀನಿಂಗ್ ಏನು? ಅವಳು ಏನನ್ನ ಇದನ್ನು ಮಾಡ್ತಾ ಇದ್ದಾಳೆ? ಶಿ ಮೇಕ್ಸ್ ಫನ್ ಆಫ್
Don Gonzalo's eyesight. Makes fun of Don Gonzalo's eyesight. The speaker loved the dash of his beloved's changing face in When You Are Old, unlike others' sorrows. In The Gardener, Tamanna opines that he had no more reason to live after ನೋಡಿ ಬಸವಯ್ಯಸ್ ಡೆತ್. ಬಸವಯ್ಯನ ಡೆತ್ ಆದಮೇಲೆ ಅವನಿಗೆ ಜೀವಂತ ಇರಲಿಕ್ಕೆ ಏನೂ ಕಾರಣ ಇರಲಿಲ್ಲ ಅಂತ ತಮ್ಮಣ್ಣನಿಗೆ. As explained in To the Foot from its Child, in which among the following the foot does not walk along? As explained to the foot from its child ಆಯಿತು. As explained in To the Foot from its Child, in which among the following foot does not work along? Schools. In the match column A with column B with reference to Borg's observations on poetry. Discovering metaphors. Poets' tasks. Poetry can't be defined without oversimplifying it. Precise words elicit emotions. ಇಲ್ಲಿ ಆನ್ಸರ್ ಇದೆ, ನೋಡ್ಬೋದು ನೀವು. ಇನ್ನು ನೆಕ್ಸ್ಟ್, ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್, ಇನ್ ಜಪಾನ್ ಈಟಿಂಗ್ ಸೂಪ್ ಡ್ಯಾಶ್ ಇಸ್ ಅ ಸೈನ್ ಆಫ್ ಅಪ್ರಿಯೇಷನ್ ವಿತ್ ಫಿಯರ್ಫುಲ್ ನಾಯ್ಸ್ ಇಸ್ ಅ ಸೈನ್ ಆಫ್ ಅಪ್ರಿಸಿಯೇಷನ್. ಭಾಳ ಶಬ್ದ ಮಾಡಿಕೊಂಡು ಸೂಪ್ ಕುಡಿದ್ರೆ ಅದು ಸೈನ್ ಆಫ್ ಅಪ್ರಿಸಿಯೇಷನ್ ಅಂತ ಜಪಾನ್ನಲ್ಲಿ. ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ವೇರ್ ದೇರ್ ಇಸ್ ಎ ಫೀಲ್. ನೋಡಿ, ಅನಾಲಜಿ. ಫಾತಿಮಾ ಸ್ಕೂಲ್ ಟೀಚರ್. ಮನೋರ್ಮಣಿ ಯಾರು? A quarry laborer. Fill in the blanks with appropriate passive form of the verb given in the brackets. Both observes that all things have been given to us for a purpose. All that happens to us must be seen. ನೋಡಿ, ಹ್ಯಾವ್ ಕೊಟ್ಟಿದ್ದಾರೆ, ಹ್ಯಾವ್ ಬೀನ್ ಗಿವನ್ ಅಂತ ಮಾಡಬೇಕು. ಹ್ಯಾಪನ್ ಟು ಅಸ್ ಮಸ್ಟ್ ಬಿ ಸೀನ್ as raw materials. This material was transmuted into art and thus external works are made. Fill in the blanks with appropriate expression given in the brackets. The criminal complained that the King of Monaco had ruined his character and people would dash on him, turn their backs on him, and in addition he had got of working, thus he claimed pension. He had got out of the way of working, thus he claimed pension. Read the following paragraph and match the underlined pronouns inside A with the noun phrases inside B. Note, I had to go to the chief general manager with some important papers for approval. He thoroughly went through them and recommended certain changes. After the discussion, while I was leaving, he invited me to join the dinner at his residence along with my family on the coming Sunday. He informed that he was inviting Mr. Raman Roy, who was the managing director of a popular startup establishment, Minishas, that has created a new sensation in the IT sector. I accepted his cordial invitation and soon departed to my office. ಇಲ್ಲಿ ಇದನ್ನು ಕೊಟ್ಟಿರ್ತಾರೆ. ಐ ಅಂದರೆ ಇಲ್ಲಿ ಯಾರು, ದೆಮ್ ಅಂದರೆ ಯಾರು, ಹೀಸ್ ಅಂದರೆ ಯಾರು, ಹೂ ಅಂದರೆ ಏನು, ದ್ಯಾಟ್ ಅಂದರೆ ಏನು, ಅದನ್ನು ನೀವು ಸರಿಯಾಗಿ ಇದನ್ನು ಮಾಡ್ಕೊಂಡು ಇದನ್ನು ಮಾಡಬೇಕು. ಇಲ್ಲಿ ನೋಡಿ, ಐ ಅಂದರೆ ದ ನ್ಯಾರೇಟರ್, ದೆಮ್ ಅಂದರೆ ಪೇಪರ್ಸ್ ಫಾರ್ ಅಪ್ರೂವಲ್, ಹೀಸ್ ಚೀಫ್ ಜನರಲ್ ಮ್ಯಾನೇಜರ್ಸ್, ಹೂ ಅಂದರೆ ಮಿಸ್ಟರ್ ರಾಮನ್ ರಾಯ್, ದ್ಯಾಟ್ ಅಂದರೆ ಮಿನಿಶಾಸ್. ಈ ರೀತಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರೊನೌನ್ಸನ್ನು ಮತ್ತು ನೌನ್ ಅಥವಾ ನೌನ್ ಫ್ರೇಜ್ ಜೊತೆಗೆ ಮ್ಯಾಚ್ ಮಾಡಬೇಕು.